ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಹೇಳ್ದಾಗೆ ಇವತ್ತು ಮದುವೆ ಇದೆಯಲ್ಲ, ಮದುವೆಗೆ ಸಂಜೆ ರೆಡಿ ಆಗಬೇಕು. ಶಿವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ, ಡೈರೆಕ್ಟ್ ಮದುವೆಗೆ ಇಲ್ಲಿಂದನೇ ಹೋಗ್ತೀವಿ. ಹಾಗೆ ಇವಾಗ ಸ್ವಲ್ಪ ಸಿಟಿಗೆ ಹೋಗೋದಿತ್ತು, ಮತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಸಿಟಿಗೆ ಹೋಗ್ತಾ ಇದ್ದೀವಿ. ನಮ್ಮದು ಏನೋ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಫ್ರೆಂಡ್ಸ್. ಇವಾಗಷ್ಟೇ ಮನೆಗೆ ಬಂದೆ. ನಾನು ಅಲ್ಲಿ ಯಾವುದನ್ನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿದ್ವಿ, ಬೇಗ ಮನೆಗೆ ಬರಬೇಕು. ಅದಕ್ಕೆ ಅಲ್ಲಿ ಯಾವುದೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ತೊಗೊಂಡು ಬಂದಿದ್ದೀನಿ. ನನಗೆ ಏನೇನು ಬೇಕು, ಸ್ವಲ್ಪ ಟಿ ಶರ್ಟ್ ತೊಗೋಬೇಕಿತ್ತು ಮತ್ತು ಒಂದು ಡ್ರೆಸ್ ತೊಗೋಬೇಕಿತ್ತು. ಏನೇನು ಬೇಕು ಅದೆಲ್ಲ ತೊಗೊಂಡ್ಬಂದಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾವು ಲಾಸ್ಟ್ ವೀಕ್ ಕೇರಳಗೆ ಹೋಗಿದ್ವಿ. ನೋಡಿ, 15 ಡೇಸ್ ಬ್ಯಾಕ್ ಕೇರಳಗೆ ಹೋಗಿದ್ವಲ್ಲ, ಅಲ್ಲಿ ಅಲ್ಲಿ ಹೋಗೋಕ್ಕೂ ಮುಂಚೆನೇ ನಾವು ಶಾಪಿಂಗ್ ಮಾಡಿದ್ವಿ ನೋಡಿ. ಅಲ್ಲಿಗೆ ಹೋಗೋಕ್ಕೆ ಬಟ್ಟೆ ಹಾಕೊಳ್ಳೋದಕ್ಕೆ ಬೇಕು ಅಂತ ತೊಗೊಂಡಿದ್ವಲ್ಲ, ಆವಾಗ ಶಿವು ಅವರು ಒಂದು ಸ್ಲೀವ್ಲೆಸ್ ಟಿ ಶರ್ಟ್ಸ್ ಹಾಕೊತಾರಲ್ಲ ಮನೇಲಿ, ಅದನ್ನು ಒಂದು 3 ತೊಗೊಂಡಿದ್ರು. ಯಾವುದೊಂದು ತೋರಿಸ್ತೀನಿ ಫಸ್ಟು. ಈ ಥರ ಫ್ರೆಂಡ್ಸ್, ಅವರು ಇವಾಗ ಸಮ್ಮರ್ ಇದೆಯಲ್ಲ, ಅದಕ್ಕೆ ಈ ಥರ ಯೂಸ್ ಆಗುತ್ತೆ ಅಂತ ಈ ಥರ ತೊಗೊಂಡಿದ್ರು. ಇದೇ ಥರ ವೈಟ್ದೊಂದು ಮತ್ತು ಗ್ರೇ ಕಲರ್ದೊಂದು 3 ತೊಗೊಂಡಿದ್ರು. ಇದು ಮತ್ತು ಇದೊಂದು ಗ್ರೇ ಕಲರು ಮತ್ತು ವೈಟ್ ಕಲರು. ಅದೇನಾಗ್ಬಿಟ್ಟಿದ್ದು, ಇದು ತೊಗೊಂಡು ನಾವು ಈಚೆ ಬಂದ್ವಿ. ಇದು ತೊಗೊಂಡು ಈಚೆ ಬಂದಮೇಲೆ ನಾನು ಇನ್ನೊಂದೆರಡು ಕಾಲರ್ಲೆಸ್ ಟಿ ಶರ್ಟ್ ತೊಗೊಬೇಕು ಅಂತ ಅಂದರು. ಸೊ ಮತ್ತೆ ಒಳಗಡೆ ಹೋದ್ವಿ, ಶಾಪ್ ಒಳಗಡೆ. ಅದೆಲ್ಲ ತೊಗೊಂಡು ನೈಟ್ ಪ್ಯಾಂಟ್ ತೊಗೋಬೇಕು ಅಂತಂದರು, ಅದನ್ನು ತೊಗೊಂಡ್ರು. ಅದೆಲ್ಲ ತೊಗೊಂಡ್ಮೇಲೆ ಏನು ಮಾಡ್ಬಿಟ್ಟಿದ್ವಿ, ಈ ಟಿ ಶರ್ಟ್ಸ್ 3 ತೊಗೊಂಡಿದ್ವಲ್ಲ, ಬಿಲ್ಲೆಲ್ಲ ಮಾಡಿಸಿದ್ವಿ. ಅಮೌಂಟ್ ಕೊಟ್ಟು ಬಿಲ್ಲೆಲ್ಲ ಮಾಡಿಸಿ ಈಚೆ ಬಂದು ಮತ್ತೆ ಒಳಗೆ ಹೋಗಿದ್ದು ನಾವು. ಅದೇನಾಗ್ಬಿಟ್ಟಿದ್ರೆ, ನಾವು ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ. ನಮಗೆ ನೆನಪೇ ಇಲ್ಲ, ಅವತ್ತು ನೆನಪಿಲ್ಲ, ಅದ್ರ ನಾಳೆಗೆ ನೆನಪಾಗಿದ್ದು. ಸ್ಲೀವ್ಲೆಸ್ ಟಿ ಶರ್ಟ್ಸ್ ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ. ನಮಗೆ ಅಲ್ಲಿ ಎಲ್ಲಿ ಮರ್ತಿದ್ದೀವೋ ನಿಜವಾಗ್ಲೂ ಗೊತ್ತಿಲ್ಲ. ಸುಮಾರು ಅಂಗಡಿಗೆ ಹೋಗಿದ್ವಿ, ಮೇ ಬಿ ಅಲ್ಲೇ ಮರ್ತಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಅದಾದ್ಮೇಲೆ ಕೇರಳ 3 ಡೇಸ್ ಆಯಿತು. ಅದಾದಮೇಲೆ ಅಲ್ಲಿ ಇಲ್ಲಿ ಹೋಗೋದೇ ಆಯಿತು, ಟೈಮೇ ಆಗಲಿಲ್ಲ. ಒಂದು 3-4 ಡೇಸ್ಗೆ ನಾನು ಇಲ್ಲಿಗೆ ಬಂದೆ. ಅಲ್ಲಿ ಹೋಗಿ ಕೇಳೋಕ್ಕೂ ಆಗಲಿಲ್ಲ, ವಿಚಾರಿಸೋಕ್ಕೂ ಆಗಲಿಲ್ಲ. ಹೆಂಗೂ ಇವತ್ತು ಹೋಗಿದ್ನಲ್ಲ, ಹೋದ ತಕ್ಷಣ ಅಲ್ಲೇ ಶಾಪ್ ಸಿಕ್ತು. ಇದೇ ಶಾಪ್ ಅಲ್ವಾ ಅಂತ ನೆನಪಿಸ್ಕೊಂಡು ಹೋಗಿ ಕೇಳಿದೆ. ಅವರು ಎತ್ತಿಟ್ಟಿದ್ರು ಪಾಪ. 15 ಡೇಸ್ ಬ್ಯಾಕ್, ನಿನ್ನೆಗೆ 15 ಡೇಸ್ ಆಯಿತು. ಸ್ಯಾಟರ್ಡೆ ಹೋಗಿದ್ದು ನಾವು. ಅಷ್ಟು ಹಿಂದೆ ತೊಗೊಂಡಿದ್ದನ್ನ ಎತ್ತಿಟ್ಟಿದ್ದಾರಲ್ಲ, ತುಂಬ ಖುಷಿ ಆಯಿತು. ಬೇರೆಯವರಾಗಿದ್ದರೆ ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ. ಅದಕ್ಕೆ ಆವಾಗ ನಾನು ಬೇಜಾರು ಮಾಡ್ಕೊತಾ ಇದ್ದೆ. ಹೋಯ್ತು 700, 750 800 ಏನೋ ಕೊಟ್ಬಿಟ್ಟು 3 ತೊಗೊಂಡ್ಬಂದಿದ್ವಿ. ಸೊ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದೆ. ಸದ್ಯ ಇವತ್ತು ಸಿಕ್ತು. ನಾವು ಹಿಂಗೆ ಇಟ್ಟಿದ್ವು, ಹಂಗೆ ಅವರು ಸೈಡಲ್ಲಿ ಇಟ್ಟಿದ್ರು, ಬಂದು ಇಸ್ಕೊತಾರೆ ಅಂತ ಇಸ್ಕೊಬಂದೆ. ಅದಾದಮೇಲೆ ಫ್ರೆಂಡ್ಸ್, ನಾನು ಇವತ್ತು ಏನು ತೊಗೊಬಂದೆ ಅಂತಂದರೆ, ನಾನು ಡ್ರೆಸ್ ತೊಗೊಂಬಂದಿದ್ದೀನಿ. ಇದು ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್, ಈ ಡ್ರೆಸ್ಸು. ಸಿಟಿ ಒಳಗಡೆ ಯಾವ ಶಾಪ್ ಅಂತ ನನಗೆ ನೆನಪಿಲ್ಲ. ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವರ್ಕ್ ನನಗೆ ಸಖತ್ ಇಷ್ಟ ಆಯಿತು. ಇಲ್ಲಿದೆಯಲ್ಲ, ಆಮೇಲೆ ಇಲ್ಲಿ ಯಾವುದು ಸ್ವಲ್ಪ ಓವರ್ ವರ್ಕ್ ಥರ ಯಾವುದೂ ಇಲ್ಲೆಲ್ಲ ಸಿಂಪಲ್ ಇದೆ. ಇದೊಂದು ಮಾತ್ರ ವರ್ಕ್ ಇದೆ. ಮತ್ತು ಇದು ದುಪ್ಪಟನೂ ಸಖತ್ತಾಗಿದೆ. ಈ ಕಲರಿಗೆ ಮರೂನ್ ಕಲರ್ ಬಂದಿದೆ. ಮತ್ತು ಇದಕ್ಕೆ ಪ್ಯಾಂಟು ಫುಲ್ ಪ್ಲೈನ್ ಮರೂನ್ ಬಂದಿದೆ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದು ಫ್ರೆಂಡ್ಸ್ 1400. ನನಗೇನು ತುಂಬ ಜಾಸ್ತಿ ಅನ್ನಿಸ್ಲಿಲ್ಲ. ಲಾಸ್ಟ್ ಟೈಮ್ ನೀವು ಕೇಳ್ತಾ ಇದ್ರಿ, ನೀವು ಡ್ರೆಸ್ಸಲ್ಲಿ ತೊಗೊಂಡ್ರಿ ಯೆಲ್ಲೋ ಕಲರ್, ಒಂದು ಮೆಂತೆ ಕಲರ್ ಒಂದು ಡ್ರೆಸ್ ಹಾಕೊತೀನಿ, ಒಂದು 2-3 ವ್ಲಾಗಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲಿ ತೊಗೊಂಡಿದ್ರಿ ಅಂತ ಕೇಳ್ತಾ ಇದ್ರಿ. ಅದೇ ಶಾಪಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಹೋದೆ. ನಾನು ಇನ್ನೊಂದು ತೊಗೋಬೇಕಿತ್ತು, ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಅದಕ್ಕೆ ಇದೊಂದು ತೊಗೊಬಂದೆ ಫ್ರೆಂಡ್ಸ್. ಮತ್ತು ನನ್ನ ತಮ್ಮ 2 ಟಿ ಶರ್ಟ್ಸ್ ತೊಗೊಂಡ. ಅಲ್ಲೇ ಹೇಳಿದ್ವಲ್ಲ, ಸ್ಲೀವ್ಲೆಸ್ ಟಿ ಶರ್ಟ್ ಮಿಸ್ ಆಗಿಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಅಲ್ಲೇ 2 ಸ್ಲೀವ್ಲೆಸ್ ಟಿ ಶರ್ಟ್ ತೊಗೊಂಡ್ವಲ್ಲ, ಅಲ್ಲಿ ತೊಗೊಂಡ. ಇದೊಂದು, ಮತ್ತು ಇದು ಶಿವ್ ಅವ್ರಿಗೆ ಅಂತ ತೊಗೊಂಡೆ. ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಅಂತ, ಇಷ್ಟ ಆಯಿತು. ಇನ್ನೊಂದು ವೈಟದ್ದು ಒಂದು ತುಂಬ ಇಷ್ಟ ಆಗಿತ್ತು, ಬಟ್ ಅದು ಸೈಜು ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡು ತೊಗೊಳ್ಳಿಲ್ಲ. ಸುಮ್ಮನೆ ತೊಗೊಂಡು ವೇಸ್ಟ್ ಆಗಬಾರ್ದು ಅಂತ. ಅಟ್ಲೀಸ್ಟ್ ಇವಾಗ ಸಮ್ಮರ್ ಅಲ್ವಾ, ಸಾಫ್ಟಾಗಿದೆ, ಸಖತ್ತು ಚೆನ್ನಾಗಿದೆ, ಇವಾಗ ಡೈಲಿ ವರ್ಕ್ ಆಗುತ್ತೆ ಅಂತ ತೊಗೊಂಡೆ. ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡೆ ಫ್ರೆಂಡ್ಸ್, ಡೈಲಿ ಯೂಸ್ಗೆ.
ಸ್ವಲ್ಪ ಫ್ರೀಯಾಗಿರಬೇಕು. ಇವಾಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಟೈಟಾಗಿ ಹಾಕೊಳ್ಳೋದಕ್ಕಾಗಲ್ಲ. ಫ್ರೀಯಾಗಿರಬೇಕು ಅಂತ ಸ್ವಲ್ಪ ಲೂಸ್ ಟಿ ಶರ್ಟ್ಸ್ ತೊಗೊಂಡೆ ಡೈಲಿ ವೇರ್ಗೆ. ಮತ್ತು ಇದೊಂದು ಡೈಲಿ ವೇರ್ ಪ್ಯಾಂಟ್ ತೊಗೊಂಡೆ, ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇವಾಗ ನಮ್ಮ ಮಮ್ಮಿ ನಾನ್ ವೆಜ್ ಮಾಡ್ತಾಯಿದ್ದಾರೆ. ಇವತ್ತು ಹೋಗ್ಬಿಡ್ತೀನಲ್ಲ, ಹೊರಟೋಗ್ಬಿಡ್ತೀನಿ ಮದುವೆಯಿಂದ ಡೈರೆಕ್ಟ್ ಅಲ್ಲಿಗೆ ಹೊರಟೋಗ್ತೀನಿ. ಅದಕ್ಕೆ ಚಿಕನ್ ಮಟನ್ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಬಂದು ಜಸ್ಟ್ ಲೈಟಾಗಿ ಒಂಚೂರು ತಿಂದೆ, ಹೊಟ್ಟೆ ಹಸ್ಬಿಟ್ಟಿತ್ತು. ನಾನು ಅಲ್ಲೂ ಜ್ಯೂಸ್ ಏನಾದರೂ ಕುಡಿಯೋಣ ಅಂದ್ಕೊಂಡೆ, ಇಲ್ಲಿ ಬಂದರೆ ಊಟ ಮಾಡೋದಕ್ಕಾಗಲ್ಲ ಅಂತ ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲ, ಹಾಗೆ ಬಂದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಬಂದ್ವಿ. ಇವಾಗ ಶೂರು ಡ್ಯೂಟಿ ಮುಗಿಸ್ಕೊಂಡು ನಾಳೆ ಮದುವೆ ಇದೆಯಲ್ಲ ಅವ್ರದ್ದು. ಇವತ್ತು ಹಳದಿ ಶಾಸ್ತ್ರ ಇದೆ, ಮಾರ್ನಿಂಗೇ ಹಳದಿ ಶಾಸ್ತ್ರ ಇತ್ತು. ಅಮ್ಮನ ಡ್ರಾಪ್ ಮಾಡ್ಬಿಟ್ಟು ಡ್ಯೂಟಿಗೆ ಹೋಗಿದ್ರಂತೆ. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ಅಟೆಂಡ್ ಮಾಡಿಬಿಟ್ಟು ಅಮ್ಮನ ಮನೆಗೆ ಬಿಟ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಒಟ್ಟಿಗೆ ಊಟ ಗೀಟ ಮಾಡಿಕೊಂಡು ಮದುವೆಗೆ ಒಟ್ಟಿಗೆ ಹೋಗ್ತೀವಿ ಫ್ರೆಂಡ್ಸ್. ಹೇಗಿತ್ತು ಡ್ರೆಸ್ಸು ಕಮೆಂಟ್ ಮಾಡಿ. ಎಲ್ಲ ಕಬಾಬ್ ರೆಡಿ ಆಗ್ತಾ ಇದೆ, ಚಿಕನ್ ಕಬಾಬ್. ಇವಾಗ ಟೈಮ್ ಬಂದು 4 o'clock. ಇವಾಗ ಹೊರಟಿದ್ದಾರಂತೆ ಶಿವ ಅವರು. ಈಗ ಒಂದು ಸ್ವಲ್ಪ ಊಟ ಮಾಡ್ಕೊಬಿಟ್ರೆ ಅವರು ಮದುವೆಯಲ್ಲಿ ಒಟ್ಟಿಗೆ 9 o'clock ಊಟ ಮಾಡ್ಬೋದು. ಮತ್ತು ಈ ಕಡೆ ಮಟನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ, ಮತ್ತೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾವು ಸಿಟಿಯಿಂದ ಬಂದ್ವಲ್ಲ, ಆವಾಗ ಸ್ವಲ್ಪ ತಿಂದ್ವಿ, ಚೆನ್ನಾಗಾಗಿದೆ ಮಟನ್ ಸಾಂಬಾರು. ಇವಾಗ ಕಬಾಬ್ ಹಾಕ್ತಾಯಿದ್ದೀನಿ. ಮಮ್ಮಿ ಸ್ನಾನ ಮಾಡ್ತಾಯಿದ್ದಾರೆ ಮದುವೆಗೆ ರೆಡಿ ಆಗೋದಕ್ಕೆ. ಒಟ್ಟಿಗೆ ಎಲ್ಲರೂ ಸ್ನಾನಕ್ಕೆ ಕೊಟ್ಟೋಗ್ಬಿಟ್ರೆ ಟೈಮ್ ಆಗಿಬಿಡುತ್ತೆ ಅಂತ. ಏನು ಮೇಡಮ್, ರೆಡಿನಾ? ಕೇಳಿದೆ ವಿಡಿಯೋ ಮಾಡ್ತಾ ಇದ್ದೀರಾ? ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಮದುವೆಗೆ. ನಮ್ಮ ವ್ಯೂವರ್ಸು ಕಮೆಂಟ್ ಮಾಡಿದಾಗೆ ಮ್ಯಾಕ್ಸಿಮಮ್ ಕಮೆಂಟ್ಸು ಎಂಗೇಜ್ಮೆಂಟ್ ಸ್ಯಾರಿ ಹಾಕ್ಕೊಡಿ ಅಂತ ಬಂದಿತ್ತು. ಸೊ ಅದಕ್ಕೆ ಎಂಗೇಜ್ಮೆಂಟ್ ಸ್ಯಾರಿನೇ ಹಾಕ್ಕೊಂಡಿದ್ದೀವಿ. ನಾನಂತೂ ರೆಡಿ. ನೀವು ಯಾವಾಗ ರೆಡಿ ಆಗೋದು? ನೀವು ರೆಡಿ ಎಲ್ಲ ಆದ್ರಿ, ಫೈನಲ್ ಟಚ್ಗೆ ಬಂದ್ರಿ ಅಂದರೆ ನಾನು 2 ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀನಿ. ಮನೇಲಿ ಎಲ್ಲ ರೆಡಿ ಆಗ್ತಾ ಇದ್ದಾರಾ? ರೆಡಿ ಆಗ್ತಾ ಇದ್ದಾರೆ ಈಗ. ಟೈಮ್ ಕರೆಕ್ಟಾಗಿ ಎಷ್ಟು ಇವಾಗ? ನಮ್ಮ ಸಮಯ 6:40. 6 ಸ್ಟಾರ್ಟ್ ಮಾಡಿದ್ದು ನಾನು ರೆಡಿ ಆಗೋಕ್ಕೆ. ಇನ್ನೂ 5 minutes ಆಯಿತು. ಯಾವ ರೆಡಿ ಆಗ್ಲಂಗಂದ್ರೆ ಮುಗೀತಾ ನಿಮ್ಮದು? ಆಗ್ಬಿಡಿ ಬಿಡಿ. ರೆಡಿ ಆಗ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ನಾನು 5 minutes ಆಗ್ಬಿಡ್ತೀನಿ. ರೆಡಿಯಾಗಿ ಕುತ್ಕೊಂಡ್ಮೇಲೆ 5 minutes ಬೇಕಾ? ಫ್ರೆಂಡ್ಸ್, ಏನು ಗೊತ್ತಾ, ನಿನ್ನೆ ಹೇಳ್ದಾಗೆ ನಾವು ಇಲ್ಲಿ ನಮ್ಮ ರಿಲೇಟಿವ್ಸ್ ಒಂದು ಮದುವೆ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಶಿವು ಅವರ ನಿಮ್ಗೆ ಏನಾಗಬೇಕು? ಅವರು ನಮಗೆ ಆಂಟಿ ಆಗಬೇಕು. ಆಂಟಿ ಮಗಂದು ಮದುವೆ ಇದೆ, ಅಲ್ಲಿಗೆ ಹೋಗ್ಬೇಕು. ಮೈಸೂರಿಂದ ಮಳವಳ್ಳಿಗೆ ಹೋಗ್ಬೇಕು. 2 ಕಡೆ ಮದುವೆ ಇದೆ ಫ್ರೆಂಡ್ಸ್. ಮತ್ತೆ ನಾಳೆನೂ ಮದುವೆ ಇದೆ, ಮಳವಳ್ಳಿಗೆ ಹೋಗ್ತಾ ಇದ್ದೀನಿ. ಹೊಸ ಮದುವೆ ಗಂಡು. ಫ್ರೆಂಡ್ಸ್ ನೋಡಿ, ಇವ್ರು ಕೊಡ್ಸಿರೋ ಬ್ಯಾಗ್ ಇಟ್ಕೊಂಡ್ಬಂದಿದ್ದೀನಿ. ಮ್ಯಾಚ್ ಆಗ್ತಾ ಇದೆಯಾ? ನಿಮ್ಮ ಶರ್ಟಿಗೆ ಮ್ಯಾಚ್ ಆಗ್ತಾ ಇದೆ. ಹೌದು, ನನ್ನ ಶರ್ಟಿಗೆ ಮ್ಯಾಚ್, ಅದಕ್ಕೆ ತೊಗೊಂಡೆ, ಇದೇ ಹಾಕೊಂಡೆ. ಸೈಡ್ ಹೋಗೋಣ. ನೀವು ಬಂದ್ಮೇಲೆ ಒಳಗೆ ಹೋಗೋಣ ಅಂತ. ಡೋರ್ ಕ್ಲೋಸ್. ಖುಷಿಗೆ ಡೋರ್ ಕ್ಲೋಸ್ ಮಾಡಿದೆ ಹೆಂಗೆ? ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಮದುವೆಗೆ ಹೋದ್ವಿ. ಆ್ಯಕ್ಚುಲಿ ಮದುವೆ ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅವಾಗ ತಾನೇ ವೀಳ್ಯಶಾಸ್ತ್ರ ಮಾಡ್ತಾಯಿದ್ರು. ವೀಳ್ಯಶಾಸ್ತ್ರ ಎಲ್ಲ ಮುಗಿಸಾದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಮಾಡೋದಲ್ವ. ಟೈಮ್ ಬಂದು 7:30 ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಲೇಟ್ ಆಗುತ್ತಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಮನೆಯವರೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವ್ರನ್ನೂ ಎಲ್ಲ ನೋಡಿದಾಗಾಯಿತು, ಮಾತಾಡಿಸ್ಕೊಂಡು ಅಲ್ಲಿ ಊಟನೂ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಮದುವೆಗೆ ಹೋಗ್ತೀವಲ್ಲ, ಅಲ್ಲೇ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ.
ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಾವು ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸುಮ್ಮನೆ ಯಾಕೆ ಲೇಟ್ ಆಗುತ್ತೆ, ಅಲ್ಲಿ 1 ಅವರ್ ಬೇಕು ಮಳವಳ್ಳಿವರೆಗೂ ಹೋಗೋದಕ್ಕೆ. ಅದಕ್ಕೆ ಹೊರಟ್ಬಿಡೋಣ ಅಂತ ಹೊರಡ್ತಾ ಇದ್ದೀವಿ. 9 ಗಂಟೆಗೆ ಬಂದಿದ್ದೀವಿ. ಆಗಿದೆ. ಚೌಟ್ರಿಲೆಲ್ಲ ಜನ ಆಚೆ ಹೋಗ್ತಿದ್ದಾರೆ. ಇವರೆಲ್ಲ ಹೋಗಿ ಸೌಮ್ಯಕ್ಕೆ ರಮ್ಯಕ್ಕೆ ಎಲ್ಲ ಹಾಂ, ಅವ್ರು ಅಷ್ಟೇ ಒಂದು 10 ಮಿನಿಟ್ಸ್ ಆಗಿರ್ಬೋದು. ಹಾಗೆ ಫ್ರೆಂಡ್ಸ್, ನಾವು ಮಳವಳ್ಳಿ ಮದುವೆಗೆ ಬಂದ್ವಿ. ಅಲ್ಲಿ ಫಸ್ಟೇ ರಮ್ಯಕ್ಕ, ಸೌಮ್ಯಕ್ಕ ಮತ್ತು ಅಮ್ಮ ಎಲ್ಲರೂ ಹೋಗಿದ್ರು. ಆಲ್ರೆಡಿ ಒಂದು 10 ಮಿನಿಟ್ಸ್ ಆಗಿತ್ತು ಹೋಗಿ. ನಾವು ಆಮೇಲೆ ಬಂದ್ವಿ. ಅದಾದಮೇಲೆ ಡೈರೆಕ್ಟು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಟೈಮ್ ಬಂದು 9 ಮೇಲೆ ಆಗಿತ್ತು. ರಿಸೆಪ್ಷನ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿ ಜನ ಎಲ್ಲ ಓಡೋ ಟೈಮ್ ಆಗಿತ್ತು. ಅಲ್ಲಿಂದ ನಾವು ಬಿಟ್ಟಿದ್ದೇ 8 o'clock ಆಗಿತ್ತಲ್ಲ, ಅದಕ್ಕೆ ಲೇಟ್ ಆಯಿತು. ಒಟ್ಟಿಗೆ ಊಟಕ್ಕೆ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಆಮೇಲೆ ಬಂದು ಫೋಟೋ ತೆಗೆಸ್ಕೊಂಡು ಹೊರಟ್ಬಿಡೋಣ. ನಾವು ಹೆಂಗೂ ಹೆಚ್ಚು ಕಮ್ಮಿ ಹೊರಡೋಷ್ಟರಲ್ಲಿ 11 ಮನೆಗೆ ರೀಚ್ ಆಗೋಷ್ಟರಲ್ಲಿ 11 ಮೇಲೆ ಆಗುತ್ತೆ ಅಂತ ಅಂದ್ಕೊಂಡು ಊಟಕ್ಕೆ ಬಂದ್ವಿ. ಮನೇಲಿ ನಾನ್ ವೆಜ್ ಬೇರೆ ತಿಂದ್ಬಿಟ್ಟಿದ್ವಲ್ಲ, ಅಷ್ಟೊಂದು ಏನು ಹೊಟ್ಟೆ ಹಸ್ವಾಗ್ತಾ ಇರಲಿಲ್ಲ. ಲೈಟಾಗಿ ಕೂತಿದ್ದೀವಿ. ಇನ್ನು ಇವಾಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಜನವರಿ ಮದುವೆಯಿಂದ ಸ್ಟಾರ್ಟ್ ಆಗಿರೋದು. ಇನ್ನು ಏಪ್ರಿಲ್, ಮೇ, ಜೂನ್, ಆಷಾಢ ಬರೋವರೆಗೂ ಮದುವೆ ಸೀಸನ್ ಅಂತೂ ಮುಗಿಯೋದಿಲ್ಲ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮಾಡ್ಕೊಂಡ್ವಿ. ಅಷ್ಟೊಂದು ಹೊಟ್ಟೆ ಹಸ್ವಾಗ್ತಾ ಇರಲಿಲ್ಲ. ನಾನ್ ವೆಜ್ ತಿಂದಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಲೈಟಾಗೇ ತಿಂದೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪಲ್ಯ ಎಲ್ಲ ಡಿಫ್ರೆಂಟಾಗಿತ್ತು. ಪಲ್ಯ ಎಲ್ಲ ಫಸ್ಟೇ ತಿಂದ್ಕೊಂಡ್ವಿ. ಪಲ್ಯ ಎಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ರೈಸು ಮಾತ್ರ ತಿಂದ್ವಿ. ನಮಗೇನಂದರೆ ಫ್ರೆಂಡ್ಸ್, ಈ ಮದುವೆ ಎಲ್ಲ ನೋಡ್ತಾ ಇದ್ದರೆ ನಮ್ಮ ಮದುವೆ ಎಷ್ಟು ರಿಸ್ಕ್ ತೊಗೊಂಡು, ಎಷ್ಟು ಓಡಾಡಿಕೊಂಡು, ಅದೆಲ್ಲ ಮೆಮೊರಿ ಎಲ್ಲ ಮತ್ತೆ ನೆನಪಿಸ್ಕೊಂಡಂಗೆ ಆಗುತ್ತೆ. ನಮ್ಮ ಮದುವೆನೂ ಈಗ ರೀಸೆಂಟಾಗಿ ಆಗಿರೋದ್ರಿಂದ ಮದುವೆ ರಿಸೆಪ್ಷನ್ ಎಲ್ಲ ನೋಡ್ತಾ ಇದ್ದರೆ ನಮ್ಮ ರಿಸೆಪ್ಷನ್ನೇ ನೆನಪಾಗುತ್ತೆ. ನಾವು ಅರ್ಜೆಂಟಲ್ಲಿ ರೆಡಿಯಾಗಿದ್ದು ರಿಸೆಪ್ಷನ್ ಮತ್ತು ನಮ್ಮ ರಿಸೆಪ್ಷನಲ್ಲಿ ನಾವು ಊಟ ಮಾಡಿದ್ದೆ ನಿಮಗೆ ಗೊತ್ತು. ನಮ್ಮ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ನಾವು 1 o'clock ಆಗಿತ್ತು. ಎಷ್ಟೊಂದು ಟೈಮ್ ನಿಂತಿದ್ವಿ. ಎಷ್ಟು ಬೇಗ ರೆಡಿ ಆಗೋದಕ್ಕೆ 2 ಅವರ್ ತೊಗೊಂಡ್ವಿ. ಎಲ್ಲ ಅದನ್ನೇ ಹೇಳ್ತಾಯಿದ್ರು, ರೆಡಿ ಆಗೋದಕ್ಕೆ 2 ಅವರ್ 1 ಅವರ್ ಬೇಕಲ್ಲ, ಇನ್ನೇನು ಮದುವೆನೇ ಮುಗ್ದೋಗ್ಬಿಡುತ್ತೆ ಅಂತ ಬೇಗ ರೆಡಿ ಮಾಡಿಕೊಂಡು ರಿಸೆಪ್ಷನ್ಗೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ನೆನಪಾಗ್ತಾಯಿತ್ತು ಇವ್ರ ಮದುವೆ ನೋಡ್ತಾಯಿದ್ರೆ. ಹಾಗೆ ಹುಡುಗಿನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಚೆನ್ನಾಗಿ ರೆಡಿಯಾಗಿದ್ದರು. ರೆಡ್ ಕಲರಲ್ಲಿ ಹುಡುಗಿ ಮತ್ತು ಬ್ಲೂ ಕಲರಲ್ಲಿ ಹುಡುಗ, ಇಬ್ಬರು ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಜೋಡಿನೂ ತುಂಬ ಚೆನ್ನಾಗಿತ್ತು. ಇವಾಗ ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಫ್ಯಾಮಿಲಿ ಫೋಟೋ ಎಲ್ಲ ನೀಟಾಗಿ ತೆಗೆಸ್ಕೊಂಡು ಹೊರಡೋ ಟೈಮ್ ಆಯಿತು ಫ್ರೆಂಡ್ಸ್. ನಾವು ಹೊರಡೋಕ್ಕೆ ಕೆಳಗಡೆ ಬಂದ್ವಿ, ಸ್ಟೇಜಿಂದ ಕೆಳಗಡೆ. ಇದಾದಮೇಲೆ ಎಷ್ಟೊಂದು ರೆಡಿಯಾಗಿ ರೀಲ್ಸ್ ಮಾಡೋದು ಬೇಡವಾ ಅಂತ ಅನ್ನಿಸ್ತು. ರೀಲ್ಸು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಈಚೆ ಹೋಗೋಣ ಅಂತ ಅಂದ್ಕೊಂಡು, ಅಷ್ಟರಲ್ಲಿ ಅವರು ಹುಡುಗನ ಫ್ಯಾಮಿಲಿ ಅವರೆಲ್ಲ ಅಪ್ಪ ಅಮ್ಮ ಎಲ್ಲ ಫೋಟೋ ತೆಗೆಸ್ಕೊತಾಯಿದ್ರು. ಅದನ್ನು ನೋಡ್ತಾ ಇದ್ವಿ. ಅದನ್ನೆಲ್ಲ ನೋಡಿಬಿಟ್ಟು ಮತ್ತೆ ಬೆಳಗ್ಗೆ ಬೇರೆ ಬರಬೇಕಲ್ಲ, ಮತ್ತೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇಷ್ಟು ದೂರ ಬರಬೇಕು. ಅದಕ್ಕೆ ಬೇಗ ಹೊರಟ್ಬಿಡೋಣ ಅಂತ ಹೊರಟ್ವಿ. ಅದಕ್ಕೂ ಮುಂಚೆ 1-2 ರೀಲ್ಸ್ ರಮ್ಯಕ್ಕ ಸೆಲೆಕ್ಟ್ ಮಾಡಿದರು. ಅದನ್ನು ಮಾಡ್ತಾಯಿದ್ದೀವಿ. ನನಗೆ ಮೊದಲೇ ಈ ರೀಲ್ಸ್ ಎಲ್ಲ ಹೊಸದು. ಅವರು ಸ್ಟಾರ್ಟಿಂಗೇ ಡ್ಯಾನ್ಸ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದೆ. ಜಾಸ್ತಿ ಮ್ಯಾಕ್ಸಿಮಮ್ ಎಲ್ಲ ಎಲ್ಲದಕ್ಕೂ ರೀಟೇಕ್ ತೊಗೊಂಡಿದ್ದೆ ನಾನು. ಫುಲ್ ಎಂಜಾಯ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾಯಿದ್ವಿ. ನಾನು ಮತ್ತು ಅವರು ಇಬ್ಬರು 1-2 ಕಪಲ್ ರೀಲ್ಸ್ ಮಾಡಿದ್ವಿ. ನಕ್ಕೊಂಡು ಎಂಜಾಯ್ ಮಾಡಿಕೊಂಡು. ನಂದು ಬೇರೆ ಕರೆಕ್ಟಾಗಿ ಬರ್ತಾಯಿರಲಿಲ್ಲ ಸ್ಟೆಪ್ಸ್ ಎಲ್ಲ. ಅದಕ್ಕೆ ನಗ್ತಾಯಿದ್ರು. ಹೊಸ ಪ್ರತಿಭೆ ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂತ ನವೀನಣ್ಣ ಎಲ್ಲ ಹೇಳ್ಕೊಂಡು ನಗ್ತಾಯಿದ್ರು. ನಾವು ರೀಲ್ಸ್ ಮಾಡೋದೇ ಆಯಿತು 1/2 hour ಮೇಲೆ ಆಯಿತು. ಇವಾಗ ಅಲ್ಲಿ ರೀಲ್ಸ್ ಮಾಡ್ತಿರುವಾಗಲೇ ಟೈಮು ಆಗಿತ್ತು, ಒಂದು 10:30 ಆಗಿತ್ತು. ಇನ್ನೂ 1/4 ಗಂಟೆ ರೀಲ್ಸ್ ಮಾಡಿಕೊಂಡು ಮತ್ತು 1-2 ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಹೊರಟ್ಬಿಟ್ವಿ ನಾವು. ಸುಸ್ಸು ಅಂತ ಕಂಡ್ರು ಇದು ಇವನು ಸುಸ್ಸು ಅಂತಾನೆ ನೋಡ್ರು. ರೆಡಿ ಎಷ್ಟೊತ್ತಿಗೆ ನಿಲ್ಲಿಸ್ತೀರಾ? ಗಾಯ್ಸ್, ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಮುಗಿಸ್ತಾ ಇಲ್ಲ, ಟೈಮ್ ತಗೋತಾ ಇದ್ದಾರೆ.
ಒಂದು ಟೇಕು ಒಂದು ಟೇಕ್ ತಗೊಳ್ತೀರಾ? ಹಾಂ ರೆಡಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಸ್ವಲ್ಪ ರೀಟೇಕ್ ತೊಗೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಫೈನಲಿ ಇದೊಂದು ರೀಲ್ಸ್ ಮಾಡಿದ್ವಿ, ಚೆನ್ನಾಗಿ ಬಂತು, ಸಕ್ಕತ್ತಾಗಿ ಬಂತು. ನಾಳೆ ರೀಲ್ಸ್ ಯಾರಾದರೂ ನೋಡಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಹೋಗಿ ಅಪ್ಲೋಡ್ ಮಾಡಿರೋ ರೀಲ್ಸ್ನ ನೋಡಿ. ಬಂದಿದೆ ಗೊತ್ತಾ ನಿಂಗೆ? ನೋಡಿದ್ಯಾ? ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.